ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಒಂದು ಕುರ್ಚಿ ಜಂಗಿ ಕುಸ್ತಿ ನಡೀತಾ ಇದೆ. ಸಿಎಂ ಕುರ್ಚಿ ವಿಚಾರ ಸಂಪುಟ ಪುನರಚನೆ ಗದ್ದಲ ಜೋರಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಒಂದು ಕುರ್ಚಿ ಜಂಗಿ ಕುಸ್ತಿ. ಸಿಎಂ ಕುರ್ಚಿ ವಿಚಾರ ಸಂಪುಟ ಪುನರಚನೆ ಗದ್ದಲ ಜೋರಾಗಿ ನಡೀತಾ ಇದೆ. ಹೈಕಮಾಂಡ್ ಮುಂದೆ ಮನದಾಳ ಹೇಳಿ ಬಂದ ಡಿಕೆ ಬ್ರದರ್ಸ್ ಬೆನ್ನಲ್ಲೇ ಸಿಎಂ ಬಣದಿಂದ ವರಿಷ್ಠರ ಭೇಟಿ. ನಿನ್ನೆ ರಾತ್ರಿ ಖರ್ಗೆ ಭೇಟಿಯಾದ ಜಾರಕಿಹೊಳಿ ಮಹದೇವಪ್ಪ ರಾಜ್ಯ ರಾಜಕಾರಣದ ಬಗ್ಗೆ 1 ಗಂಟೆ ಗೌಪ್ಯ ಮಾತುಕತೆ ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈಗ ಈ ಒಂದು ಕುರ್ಚಿಯ ಜಂಗಿ ಕುಸ್ತಿ ನಡೀತಾ ಇದೆ. ಒಂದು ಕಡೆ ಸಿಎಂ ಕುರ್ಚಿ ವಿಚಾರ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರಚನೆ ಗದ್ದಲ. ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ಸದ್ಯಕ್ಕೆ ಮತ್ತೆ ಫೈಟ್ ಭುಗಿಲೇಳುವ ಸಾಧ್ಯತೆ ಇದೆ. ಡಿಕೆ ಬ್ರದರ್ಸ್ ಬೆನ್ನಲ್ಲೇ ಸಿಎಂ ಬಣದಿಂದ ವರಿಷ್ಠರ ಭೇಟಿ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈಗ ಈ ಒಂದು ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂಗಿ ಕುಸ್ತಿ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದವರಿದ್ದಾರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದವರಿದ್ದಾರೆ. 5 ವರ್ಷವೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ ಸಿದ್ದರಾಮಯ್ಯ ಬಣದವರು ಹೇಳ್ತಾ ಇದ್ರೆ, ಇಲ್ಲ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ, ಪಕ್ಷಕ್ಕಾಗಿ ನಿಷ್ಠರಾಗಿದ್ದಾರೆ, ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಅವಕಾಶ ಸಿಗಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸದ್ಯಕ್ಕಂತೂ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಕೇವಲ ಪ್ರಶ್ನೆಯಾಗಿಯೇ ಉಳಿದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ಆಗುತ್ತೆ ಎಂಬ ಮಾತು ಬಹಳ ಚರ್ಚೆ ಆಗ್ತಾ ಇದೆ. ಆದ್ರೆ ಹೈಕಮಾಂಡ್ ಮಾತ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟನೆ ಕೂಡ ನೀಡ್ತಾ ಇಲ್ಲ. ಇತ್ತೀಚೆಗಂತೂ ನೀವು ಕೂಡ ಗಮನಿಸಿರ್ಬೋದು, ಈ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇನ್ನು ನವೆಂಬರ್ನಿಂದಲೂ ಕೂಡ ಸಚಿವ ಸಂಪುಟ ಪುನರಚನೆ ಆಗೇ ಹೋಯ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ಒಂದು ಸಚಿವ ಸಂಪುಟ ಪುನರಚನೆಯ ಕಡೆಯೂ ಕೂಡ ಹೈಕಮಾಂಡ್ ಗಮನವನ್ನ ತೋರಿಸ್ತಾ ಇಲ್ಲ. ಇನ್ನು ಡಿಸೆಂಬರ್ನಲ್ಲೂ ಕೂಡ ಸಚಿವ ಸಂಪುಟ ಪುನರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಜನವರಿಯಲ್ಲೂ ಕೂಡ ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಟ್ಲೀಸ್ಟ್ ಈಗ ರಿಸಲ್ಟ್ ಬಂದ ನಂತರ, ಅಂದ್ರೆ ಈಗ ಏನು ಬೈ ಎಲೆಕ್ಷನ್ ನಡೀತು, ಆ ಒಂದು ಬೈ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಏನಾದ್ರೂ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ಅಂತ ನೋಡ್ಬೇಕಾಗತ್ತೆ. ಈಗ ಆಲ್ರೆಡಿ ಹೈಕಮಾಂಡ್ ಮುಂದೆ ಡಿಕೆ ಬ್ರದರ್ಸ್ ತಮ್ಮ ಒಂದು ಮನದಾಳದ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ರು. ಅದಾದ ನಂತರ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ ಆದ ನಂತರ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಾಗಿರಬಹುದು, ಜೊತೆಗೆ ಮಹದೇವಪ್ಪ ಇಬ್ರು ಕೂಡ ಭೇಟಿಯನ್ನ ಮಾಡಿದ್ದಾರೆ. ಭೇಟಿ ಮಾಡಿ ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದಾರೆ. ಇನ್ನು ಖರ್ಗೆ ಜೊತೆ ಸಾಹುಕಾರ್ 1 ಗಂಟೆ ಮಾತನಾಡಿದ್ದೇನು? ಫ್ರೀಡಂ ಟಿವಿಯಲ್ಲಿ ಖರ್ಗೆ ಸತೀಶ್ ಮಾತುಕತೆಯ ಇನ್ಸೈಡ್. ನಿನ್ನೆ ಸಂಜೆ ಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಮಾಡಿರುವ ಸತೀಶ್, ಮಹದೇವಪ್ಪ ಬರುವ ಮುನ್ನವೇ ಭೇಟಿ ಮಾಡಿದ್ದ ಸಾಹುಕಾರ್. ಮೊದಲು ನಾಯಕತ್ವ ಬದಲಾವಣೆಗೆ ಈ ಒಂದು ಚರ್ಚೆಗೆ ಬ್ರೇಕ್ ಹಾಕಿ ಸುಮ್ಮನೆ ವಿಷಯ ಎಳೆದುಕೊಂಡು ಹೋಗೋದು ಸರಿಯಲ್ಲ. ಈ ವಿಚಾರದಲ್ಲಿ ಏನಾದ್ರೂ ಒಂದು ತೀರ್ಮಾನವನ್ನ ಮಾಡಿ ಅವರನ್ನಾದ್ರೂ ಮುಂದುವರಿಸಿ, ಇಲ್ಲ ಪರ್ಯಾಯ ನಿರ್ಧಾರ ತಿಳಿಸಿ. ಆದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಬದಲಾವಣೆ ಒಳ್ಳೆಯದಲ್ಲ. ಮುಂದಿನ ಚುನಾವಣೆಗೂ ಅವರ ಅವಶ್ಯಕತೆ ಇದೆ. ಮುಂದಿನ ಚುನಾವಣೆಗೂ ಕೂಡ ಅವಶ್ಯಕತೆ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಬದಲಾವಣೆ ಮಾಡಿದ್ರೆ ಸರಿ ಆಗಲ್ಲ. ಕ್ಯಾಬಿನೆಟ್ ಪುನರ್ರಚನೆ ಮಾಡಿ ಹೊಸಬರಿಗೆ ಅವಕಾಶ ಕೊಡಿ. ಇದರಿಂದ ನಮಗ್ಯಾರಿಗೂ ಸಮಸ್ಯೆ ಇಲ್ಲ, ಬೇಸರನೂ ಕೂಡ ಇಲ್ಲ. ಇದರಿಂದ ನಮಗ್ಯಾರಿಗೂ ಸಮಸ್ಯೆ ಕೂಡ ಆಗೋದಿಲ್ಲ, ಜೊತೆಗೆ ಬೇಸರ ಕೂಡ ಆಗೋದಿಲ್ಲ. ಸರಿಯಾದ ನಿರ್ಧಾರ ಮಾಡದಿದ್ರೆ ಸರ್ಕಾರಕ್ಕೂ ಕೂಡ ಕಷ್ಟ ಆಗುತ್ತೆ. ಖರ್ಗೆ ಮುಂದೆ ಸತೀಶ್ ಜಾರಕಿಹೊಳಿ ನೇರ ಮಾತನಾಡಿದ್ದಾರೆ. ಇನ್ನು ಖರ್ಗೆ ಅವರ ಜೊತೆ ಸಾಹುಕಾರ್ 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಜೊತೆಗೆ ರಾಜ್ಯದಲ್ಲಿ ಇರುವಂತಹ ಗೊಂದಲದ ವಾತಾವರಣ. ಇದೇ ಒಂದು ಗೊಂದಲದ ವಾತಾವರಣ ಮುಂದುವರೆದ್ರೆ ಮುಂಬರುವಂತಹ ಎಲೆಕ್ಷನ್ಗೂ ಕೂಡ ದೊಡ್ಡ ಹೊಡೆತ ಬೀಳುತ್ತೆ. ಈಗ GB ಎಲೆಕ್ಷನ್ ಮಾಡಬೇಕು ಅಂದ್ರೂ ಕೂಡ ಆ ಒಂದು GB ಎಲೆಕ್ಷನ್ಗೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ಗೊಂದಲದ ವಾತಾವರಣ ಇದೆ. ಈ ಒಂದು ಗೊಂದಲದ ವಾತಾವರಣದಲ್ಲಿ ಹೆಂಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ?
ಇದು ವಿರೋಧ ಪಕ್ಷದವರಿಗೆ ಅಸ್ತ್ರ ಆಗುತ್ತೆ. ಇದೆಲ್ಲವನ್ನು ಕೂಡ ಖರ್ಗೆ ಅವರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಜೊತೆಗೆ ನಿನ್ನೆ ಸಂಜೆ ಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ. ಮುಖ್ಯವಾಗಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಏನ್ ಚರ್ಚೆ ಆಗ್ತಾ ಇದೆ, ಈ ಒಂದು ಚರ್ಚೆಗೆ ಮೊದಲು ನೀವು ಬ್ರೇಕ್ ಅನ್ನ ಹಾಕಬೇಕಾಗುತ್ತೆ. ಸುಮ್ಮನೆ ವಿಷಯವನ್ನ ಎಳ್ಕೊಂಡು ಹೋಗೋದು ಸರಿಯಾಗೋದಿಲ್ಲ. ಈ ವಿಚಾರದಲ್ಲಿ ಏನಾದ್ರೂ ಒಂದು ತೀರ್ಮಾನವನ್ನ ಮಾಡಿ ಅವರನ್ನಾದ್ರೂ ಮುಂದುವರಿಸಿ, ಇಲ್ಲ ಅಂತಂದ್ರೆ ನಿಮ್ಮ ಪರ್ಯಾಯ ನಿರ್ಧಾರ ಏನಿದೆ ಅದನ್ನಾದ್ರೂ ತಿಳಿಸಿ ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನಾದ್ರೂ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಬದಲಾವಣೆ ಮಾಡಬೇಕು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಅದು ಸದ್ಯಕ್ಕೆ ಸೂಕ್ತವಾದ ನಿರ್ಧಾರ ಅಲ್ಲ. ಮುಂದಿನ ಚುನಾವಣೆಗೆ ಅವರ ಅವಶ್ಯಕತೆ ಬಹಳ ಇದೆ. ಈ ಒಂದು ಸಂದರ್ಭದಲ್ಲಿ ಅವರನ್ನ ಏನಾದ್ರೂ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕು. ಇನ್ನು ಮುಖ್ಯವಾಗಿ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಕೆಲವೊಂದಿಷ್ಟು ಶಾಸಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಎಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಸಚಿವ ಮಹದೇವಪ್ಪ ಕೂಡ ಚರ್ಚೆ. ಜಾರಕಿಹೊಳಿ ಇದ್ದ ವೇಳೆ ಎಂಟ್ರಿ ಆಗಿದ್ದ ಮಹದೇವಪ್ಪ ಜಾರಕಿಹೊಳಿ ಇದ್ದ ವೇಳೆಯೇ ಎಂಟ್ರಿಯಾಗಿ ಮಾತುಕತೆ ಮಾಡಿದ್ದಾರೆ. ಸರ್ಕಾರ 3 ವರ್ಷ ಮುಗಿಸಿದೆ, ಸಿಎಂ ಬದಲಾವಣೆ ಬೇಡ, ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿ ಅಂತ ಮಹದೇವಪ್ಪ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೆ ಹೋದ್ರೆ ಮುಂದೆ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ. ಎಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಸಚಿವ ಮಹದೇವಪ್ಪ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಜಾರಕಿಹೊಳಿ ಇದ್ದ ವೇಳೆಯೇ ಎಂಟ್ರಿ ಆಗಿದ್ದ ಮಹದೇವಪ್ಪ ಈ ಒಂದು ನಾಯಕತ್ವ ಬದಲಾವಣೆ ಚರ್ಚೆಗೆ ಇತಿಶ್ರೀ ಹಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸರ್ಕಾರ 3 ವರ್ಷ ಮುಗಿಸಿದೆ, ಸಿಎಂ ಬದಲಾವಣೆ ಈ ಒಂದು ಸಂದರ್ಭದಲ್ಲಿ ಬೇಡ ಅಂತ ಸದ್ಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯರವರನ್ನೇ ಮುಂದುವರಿಸಿ ಅಂತ ಕೂಡ ಮಹದೇವಪ್ಪ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಕೆಲವೊಂದಿಷ್ಟು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಆಗಿರಬಹುದು, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗಿರಬಹುದು, ಸದ್ಯಕ್ಕೆ ಹೈಕಮಾಂಡ್ ಈ ವಿಚಾರಗಳ ಬಗ್ಗೆ ತೆರೆ ಎಳೆಯುತ್ತಾ ಅಥವಾ ಏನಾದರೂ ನಿರ್ಧಾರವನ್ನ ಮಾಡುತ್ತಾ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಈ ಒಂದು ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಬರೋವರೆಗೂ ಕೂಡ ಯಾವುದೇ ರೀತಿಯ ಒಂದು ನಾಯಕತ್ವ ಬದಲಾವಣೆ, ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಒಟ್ಟಿನಲ್ಲೀಗ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿ ಮಾಡಿ 1 ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದಾರೆ. ಈ ಒಂದು ಗೊಂದಲದ ವಾತಾವರಣದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಮಹದೇವಪ್ಪ ಅವರು ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಅದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಸರ್ಕಾರ 3 ವರ್ಷ ಮುಗಿಸಿದೆ ಒಂದು ಅಧಿಕಾರಕ್ಕೆ ಬಂದು. ಈ ಒಂದು ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಮಾಡೋದು ಬೇಡ, ಮುಂಬರುವಂತಹ ಎಲೆಕ್ಷನ್ಗೂ ಕೂಡ ಇದು ಬಹುದೊಡ್ಡ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಮಾತನಾಡಿದ್ದಾರೆ.